ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ತಣಿಯದ ಭೂ ಅಕ್ರಮದ ರಾದ್ದಾಂತ, ನ್ಯಾಯಾಂಗ ತನಿಖೆ ಬೇಡ, ಲೋಕಾಯುಕ್ತರೇ ಸಾಕು, ಹಳೆ ಪ್ರಕರಣ ಕೆದಕಿದರೆ ಇನ್ನಷ್ಟು ವಿಳಂಬ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆಗ್ರಹ. ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರದ ಆರೋಪ, ಹರೇಕಳ ಪಂಚಾಯತ್ಗೆ ಲೋಕಾಯುಕ್ತರ ರೈಡ್, ಯಾರದ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ ಕಂಡು ಬೆರಗಿದ ಲೋಕಾಯುಕ್ತರು, ವಾರದೊಳಗೆ ತನಿಖೆ ಪೂರ್ಣ. ಬಸ್ ವ್ಯವಸ್ಥೆ ಕೊರತೆ ಇರುವಲ್ಲಿಗೆ ಸೂಕ್ತ ಬಸ್ ವ್ಯವಸ್ಥೆ ಮಾಡಿಕೊಡಿ, ಕೆಡಿಪಿ ಸಭೆಯಲ್ಲಿ ಕೃಷ್ಣ ಪಾಲೆಮಾರ್. ತಾಲೂಕು ಕೇಂದ್ರದಲ್ಲೂ ವಿಕಲಚೇತನರ ದೃಢಪತ್ರ, ವಿಕಲಚೇತನರಿಗೆ ಪ್ರತ್ಯೇಕ ಸಚಿವಾಲಯ, ಆಯುಕ್ತ ಕೆವಿ ರಾಜಣ್ಣ ಚಿಂತನೆ. ವಾರ್ತೆಗಳ ವಿವರ. 15 ವರ್ಷಗಳ ಹಿಂದಿನ ಭೂ ಹಗರಣಗಳ ಕುರಿತು ನ್ಯಾಯಾಂಗ ತನಿಖೆ ಬೇಡ, ಬಿಜೆಪಿ ಸರ್ಕಾರದ ಹಗರಣಗಳ ಬಗ್ಗೆ ಲೋಕಾಯುಕ್ತ ನಡೆಸುತ್ತಿರುವ ತನಿಖೆಯೇ ಸಾಕು ಎಂದು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣಾ ಮೀಸಲಾತಿಯ ಗೊಂದಲ ನಿವಾರಣೆಯ ಬಗ್ಗೆ ಚರ್ಚಿಸಲು ಕೂಡಲೇ ವಿಧಾನಸಭೆಯ ತುರ್ತು ಅಧಿವೇಶನವನ್ನು ಕರೆಯಬೇಕು ಎಂದು ರಾಜ್ಯದ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಮೀಸಲಾತಿ ಗೊಂದಲಕ್ಕೆ ಬಿಜೆಪಿಯ ಕಾರಣವಾಗಿದೆ. ಹೊಸ ಮೀಸಲಾತಿ ನೀತಿಯಿಂದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗದವರು ಜಿಲ್ಲಾ ಪಂಚಾಯತ್ನಲ್ಲಿ 109 ಸ್ಥಾನಗಳನ್ನು ಹಾಗೂ ತಾಲೂಕು ಪಂಚಾಯತ್ಗಳಲ್ಲಿ 482 ಸ್ಥಾನಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದು ಈ ವರ್ಗಕ್ಕೆ ಸಾಮಾಜಿಕ ನ್ಯಾಯದ ನಿರಾಕರಣೆಯಾಗಿದೆ ಎಂದು ಅವರು ಶುಕ್ರವಾರ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಟೀಕಿಸಿದರು. ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಭೂ ಹಗರಣದ ಆರೋಪಗಳನ್ನು ಎದುರಿಸುತ್ತಿರುವ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ನನಗೆ ಗೊತ್ತಿದೆ ಅವರು ರಾಜೀನಾಮೆ ನೀಡುವುದಿಲ್ಲ ಎಂದು. ಆದರೂ ಪ್ರತಿಪಕ್ಷ ನಾಯಕನಾಗಿ ನಾನು ಅವರ ರಾಜೀನಾಮೆಯನ್ನು ಆಗ್ರಹಿಸುತ್ತಿದ್ದೇನೆ ಎಂದು ಸಿದ್ದರಾಮಯ್ಯ ಹೇಳಿದರು. ಭೂ ಹಗರಣಗಳ ಬಗ್ಗೆ ಈಗಾಗಲೇ ಲೋಕಾಯುಕ್ತ ತನಿಖೆ ಆರಂಭಗೊಂಡಿರುವುದರಿಂದ ನ್ಯಾಯಾಂಗ ತನಿಖೆ ಆದೇಶಿಸಿರುವುದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಎಂದ ಅವರು, ಇದೊಂದು ರಾಜ್ಯದ ಜನತೆಗೆ ಮಂಕು ಬೂದಿ ಎರಚುವ ತಂತ್ರ ಎಂದು ಯಡಿಯೂರಪ್ಪನವರನ್ನ ಟೀಕಿಸಿದರು. 1995ನೇ ಇಸ್ವಿಯಿಂದ 23 ನವೆಂಬರ್ವರೆಗೆ ತನಿಖೆ ಮಾಡಬೇಕು ಅಂತ ಮಾಡಿದರೆ ಸುಮಾರು 15 ವರ್ಷಗಳಲ್ಲಿ ಏನೇನು ಡಿನೋಟಿಫಿಕೇಶನ್ಗಳಾಗಿದ್ದಾವೆ, ಏನೇನು ಸ್ವಜನ ಪಕ್ಷಪಾತ ಆಗಿದೆ, ಏನೇನು ಅಧಿಕಾರ ದುರುಪಯೋಗ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಅದು PDAನಲ್ಲಿರ್ಬೋದು, KIDನಲ್ಲಿರ್ಬೋದು, ಹೌಸಿಂಗ್ ಬೋರ್ಡ್ನಲ್ಲಿರ್ಬೋದು ಇದನ್ನ ಮಾಡಿದ್ದಾರೆ. ಇದು ಮಾಡಬೇಕಾದಂತ ಅಗತ್ಯ ಇರಲಿಲ್ಲ. ಮತ್ತೆ ಆರ್ಡರ್ ಮಾಡ್ತಾ ಇರೋರು ಯಾರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೀವಿ ಅವರು ಆರ್ಡರ್ಸ್ ಮಾಡಿದ್ದಾರೆ. ಯಡಿಯೂರಪ್ಪ ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ಇವರೇ ಜುಡಿಷಿಯಲ್ ಎಂಕ್ವೈರಿ ಆರ್ಡರ್ ಮಾಡಿದ್ದಾರೆ.